ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಕ್ಕು, ಹೂವುಗಳ ಸುವಾಸನೆ ಎಲ್ಲಿಂದ ಬರ್ತಿದೆ? ಮಲ್ಲಿಗೆ ಗಿಡಗಳು ಹತ್ರದಲ್ಲಿ ಎಲ್ಲೂ ಇಲ್ಲ. ಮತ್ತೆ ಮಲ್ಲಿಗೆಯ ಸುವಾಸನೆ ಎಲ್ಲಿಂದ ಬರ್ತಿದೆ? ಮಲ್ಗೆ ಗಿಡ ಎಲ್ಲೋ ಹತ್ರದಲ್ಲೇ ಇರ್ಬೋದು. ನಾನ್ ನೋಡ್ಕೊಂಡ್ ಬರ್ತೀನಿ. ಅಯ್ಯೋ, ನೀವಿಲ್ಲೇ ಇರ್ಬೇಕು. ನಾನ್ ತಕ್ಷಣ ಬರ್ತೀನಿ. ಸರಿ, ಹೋಗು. ನಿಲ್ಲು 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 ನನ್ನ ಪ್ರೇಯಸಿ, ನಿಲ್ಲು ನಿಲ್ಲು ಪ್ರಿಯೆ. ಇಲ್ಲಿ ನೋಡು ಸತಿಮಣಿ, ನಿಲ್ಲು, ಸ್ವಲ್ಪ ನಿಲ್ಲು. ಏನಿದು ಪಾಂಡು, ಜಗಳ ಬಗೆಹರಿಯೋ ಹಾಗೆ ಕಾಣ್ತಿಲ್ಲ. ಹೇಳ್ಬೇಡ, ಇಬ್ರು ಹೋಗಿದಾರಲ್ಲ, ನಗ್ನಗ್ತಾ ವಾಪಸ್ ಬರ್ತಾರೆ. ಲಕ್ಕು ಅಮ್ಮ ತನ್ನ ಮನ್ಸಲ್ಲಿರೋ ನೋವು ನಾಚೆ ಹಾಕಿದ್ರು ಅಂದ್ರೆ ರಂಗಪ್ಪ ಅವ್ರ ಮೇಲೆ ಇರೋ ಕೋಪ ಪೂರ್ತಿ ಕಡಿಮೆ ಆಗುತ್ತೆ. ನೀನೇನ್ ಚಿಂತೆ ಮಾಡ್ಬೇಡ. ಸರಿ ಬಾ, ನಾವೀ ಹೂಗಳನ್ನೆಲ್ಲ ಒಂದ್ ಕಡೆ ಜೋಡ್ಸೋಣ. ಯಾಕೆ? ಇವು ಉಪಯೋಗಕ್ಕೆ ಬರ್ತವೆ. ಉಮಾ, ಸಕ್ಕು ಎಲ್ಲಿದ್ದಾಳೆ? ಲಕ್ಕು ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ. ಸಕ್ಕು ಲಕ್ಕುನ ಕರ್ಕೊಂಡು ಎಲ್ಲಾದ್ರೂ ಹೋಗಿದ್ದಾಳಾ? ಹಾ, ಹೌದು. ಸಕ್ಕು ಪಾಂಡು ಏನೋ ಉಪಾಯ ಮಾಡ್ತಾ ಇದಾರೆ. ಅದೇನಂದ್ರೆ ಅತ್ತೆ, ಸಕ್ಕು ಮತ್ತೆ ಪಾಂಡು ಲಕ್ಕು ಅಮ್ಮ ಮತ್ತೆ ರಂಗಣ್ಣನ ಸಂಧಾನ ಮಾಡಿ ಅವ್ರನ್ ಒಂದ್ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರಂದ್ರೆ ಮಕ್ಳಿಗಿಷ್ಟ ಅಲ್ವಾ? ಮತ್ತೆ ನನ್ನ ಹತ್ರ ಸಿಹಿ ಅಡ್ಗೆ ಏನಾದ್ರೂ ಮಾಡಿ ಅಂತ ಹೇಳಿ ಹೋಗಿದ್ದಾರೆ. ನೀನ್ ಹೇಳ್ತಿರೋದ್ ನಿಜಾನ ಉಮಾ? ಅವ್ರಿಬ್ಬರನ್ನ ಒಂದ್ ಮಾಡ್ಬೇಕು ಅಂತ ಮಕ್ಳು ತುದಿಗಾಲಲ್ ನಿಂತಿದ್ದಾರೆ. ಇಲ್ ನೋಡು ಉಮಾ, ನಿಜವಾಗ್ಲೂ ನೀನ್ ನನ್ಗೆ ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೌದು ಅತ್ತೆ. ಸರಿ, ನಡಿ ಬೇಗ ಏನಾದ್ರೂ ಸಿಹಿ ತಿಂಡಿ ಮಾಡೋಣ. ಸರಿ ಬಾ. ಪ್ರಿಯೆ, ನಿನ್ನನ್ನೇ ಪ್ರಿಯೆ, ಸ್ವಲ್ಪ ನಿಲ್ಲು. ಸತಿಮಣಿ ಎಂದು ಕರೆದದ್ದು ಮಧುರವಾಗಿದೆ ಅಲ್ಲವೇ? ನನಗೆ ಹಾಗೆ ಕರೆದರೆ ಇಷ್ಟವೆಂದು ತಿಳಿದೇ ಕರೆಯುತ್ತಿದ್ದೀರಾ? ಎಲ್ಲ ಮಾಯದ ಮಾತುಗಳೇ. ಹೀಗೆ ಮುದ್ದಾಗಿ ಕರೆದರೆ ಎಲ್ಲವನ್ನೂ ಮರೆತು ಹೋಗುವೆನೆಂದುಕೊಂಡಿರಾ? ನಾನ್ ನಿಮ್ಮ ಜೊತೆ ಮಾತನಾಡುವುದಿಲ್ಲ. ದೇವಿ, ಸರಿ, ನನಗೊಂದು ವಿಷಯ ಹೇಳು. ನಿಜವಾಗಿಯೂ ನಾನು ತಪ್ಪು ಮಾಡಿರುವೆನೆ? ದೈವತ್ವವನ್ನು ತ್ಯಾಗ ಮಾಡಿ ನಿನ್ನೊಂದಿಗೆ ಮಾತನಾಡದ ಹಾಗೆ ಮಾಡಿದ್ದೆ. ನಿನಗಾಗಿಯೇ ಬಂದಿದ್ದೇನೆ. ನೀವೇನು ಹೇಳಿದರೂ ಸಹೃದಯದಿಂದ ಅರ್ಥ ಮಾಡಿಕೊಳ್ಳುತ್ತೇನೆ. ಆದರೆ ನೀವೇ ನನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದು ಸರಿಯೇ? ಹಾಗೇನೂ ಇಲ್ಲ. ನಾವಿಬ್ಬರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಇನ್ನು ನಾವು ಹೂಡಿದ ಪಂದ್ಯದ ವಿಷಯಕ್ಕೆ ಬಂದರೆ, ನೀನು ಸಕ್ಕುವಿನ ಮೇಲೆ ಕೋಪಗೊಳ್ಳಬೇಡ. ಸ್ವಾಮಿ, ನಾನೇಕೆ ಸಕ್ಕುವಿನ ಮೇಲೆ ಕೋಪಗೊಳ್ಳಲಿ? ನೋಡಿ, ನೀವೀ ಪಂದ್ಯದಲ್ಲಿ ಗೆಲ್ಲಲಿಲ್ಲ. ನಿಮಗಿಂತ ಮೊದಲೇ ನಾನು ಸಕ್ಕುವಿನ ಮನೆಯಲ್ಲಿ ಕಾಲಿಟ್ಟೆ. ನನ್ನ ತವರು ಮನೆಗೆ ಬಂದ ಹಾಗೆ ಅನಿಸುತ್ತದೆ. ಅದು ನನ್ನ ಕುಟುಂಬ. ನನ್ನ ಕುಟುಂಬದ ಮೇಲೆ ಯಾವ ಕೋಪವೂ ಇಲ್ಲ. ಅಂದ ಮೇಲೆ ಈ ಜಗಳವನ್ನು ಮುಂದುವರಿಸುವುದು ಸರಿಯೇ ದೇವಿ? ನನಗೀಗ ಅರ್ಥವಾಗುತ್ತಿದೆ. ಸಕ್ಕುಗೆ ನೀವು ಪ್ರಾಣಕ್ಕಿಂತ ಹೆಚ್ಚು.
ನಿಮ್ಮ ಜೊತೆಗೆ ತನ್ನವರನ್ನು ತುಂಬಾ ಪ್ರೀತಿಸುತ್ತಾಳೆ. ಆಕೆಗೆ ಅಮ್ಮ ಎಂದರೆ ತುಂಬಾ ಇಷ್ಟ. ಅಜ್ಜಿಯನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಆಕೆಗೆ ತಂದೆ ಎಂದರೆ ತುಂಬಾ ಪ್ರೀತಿ, ಅಭಿಮಾನ.